ವೆಲ್ಕಮ್ ಟು ಪ್ರಿಯಾ ಡಿಸೈನರ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಇವತ್ತಿನ ಟ್ಯುಟೋರಿಯಲ್ ನಾವು ಎಂಬ್ರಾಯ್ಡಿಂಗ್ ಆರಿ ವರ್ಕ್ ಬ್ಲೌಸ್ಗೆ ಬ್ಯಾಕ್ ನೆಕ್ ಆರಿ ವರ್ಕ್ ನಾನು ಈ ಡಿಸೈನ್ ಮಾಡಿದ್ದೀನಲ್ಲ, ಇದು ಹೇಗೆ ಮಾಡೋದು ಅಂತ ಇವತ್ತು ನಾನು ತೋರಿಸ್ತೀನಿ. ನಾನು ಮಾರ್ಕ್ ಹಾಕಿ ಮಡಿಕೊಂಡಿದ್ದೀನಿ. ಸಿಲ್ಕ್ ಥ್ರೆಡ್ ಅಲ್ಲಿ ಚೈನ್ ಸ್ಟಿಚ್ ಕೊಡ್ತಾ ಇದ್ದೀನಿ 2 ಲೈನ್. ಇನ್ನ 2 ಲೈನ್ ಜರಿ ಥ್ರೆಡ್ ಅಲ್ಲಿ ಚೈನ್ ಸ್ಟಿಚ್ ಕೊಡ್ತಾ ಇದ್ದೀನಿ. ಟೂ ಲೈನ್ ಜರಿ ಥ್ರೆಡ್ ಅಲ್ಲೇ ನಾನು ಚೈನ್ ಸ್ಟಿಚ್ ಕೊಡ್ತಾ ಇದ್ದೀನಿ. ಈ ಮಾರ್ಕಿಂಗ್ ವಿಡಿಯೋ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಕಟ್ ಬೀಡ್ ಮತ್ತೆ ಕಾಪರ್ ಕಟ್ ಬೀಡ್ ಮತ್ತೆ ಗೋಲ್ಡ್ ಕಟ್ ಬೀಡ್, ಶುಗರ್ ಬೀಡ್ ಹಾಕಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನಾನು ಜಿಗ್ಜಾಗ್ ಸ್ಟಿಚ್ ಅಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಜಿಗ್ಜಾಗ್ ಶೇಪ್ ಅಲ್ಲಿ ಕಾರ್ನರ್ ಗಳಿಗೆ ಶುಗರ್ ಬೀಡ್ ಕೊಡ್ತೀನಿ. ಅರ್ಧ ಇಂಚಿಗೆ ಗೋಲ್ಡ್ ಜರ್ದೋಸಿನ ಕಟ್ ಮಾಡಿ ಮಡಿಕೊಂಡಿದ್ದೀನಿ. ಮತ್ತು ಇನ್ನೊಂದು 1/4 ಇಂಚಿಗಷ್ಟು ಜರ್ದೋಸಿನ ಕಾಪರಲ್ಲಿ ಕಟ್ ಮಾಡಿ ಮಡಿಕೊಂಡಿದ್ದೀನಿ. ಜರ್ದೋಸಿ ಸ್ಟಿಚ್ ಮಾಡಿ ಜರ್ದೋಸಿ ಮೇಲೆ ಕಾಪರ್ ಹಾಕ್ತಾ ಇದ್ದೀನಿ. ಈಗ ಕಾಪರ್ ಹಾಕಿ ಕಾಪರ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಅದು ಲಾಕ್ ಮಾಡೋದಕ್ಕೆ ಫ್ರಂಟ್ ನಾಟಲ್ಲೇ ಮಾಡ್ತಾ ಇದ್ದೀನಿ. ಫ್ರಂಟ್ ನಾಟಿಗೆ ಇವಾಗ ಜರ್ದೋಸಿ ಒಂದು ಹಾಕಿ ಅದ್ರ ಮೇಲೆ ಇವಾಗ ಕಾಪರ್ ಹಾಕ್ತಾ ಇದ್ದೀನಿ. 1/4 ಇಂಚಷ್ಟು ಅಷ್ಟೇ ಕಟ್ ಮಾಡ್ಕೊಂಡಿರೋದು ಕಾಪರು. ಜರ್ದೋಸಿ ಅರ್ಧ ಇಂಚಷ್ಟು ಕಟ್ ಮಾಡಿದ್ದೀನಿ. ಇದನ್ನು ಇದೇ ಥರ ಸ್ಟಿಚ್ ಮಾಡ್ಕೊಬರೋಣ. ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಮಡಿಕೋಬೇಕು. ನಾನು ಕೊನೆಯಲ್ಲಿ ಇದು ಸ್ಟಿಫಾಗಿ ಕೂರೋದಕ್ಕೆ ಟ್ರಿಕ್ ಕೂಡ ಹೇಳ್ಕೊಡ್ತೀನಿ. ನೋಡಿ, ಇದೇ ಥರ ಎಲ್ಲ ಫಿಲ್ ಮಾಡ್ಕೊಬರೋಣ. ಇದೇ ಥರ ಫಿಲ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ. 3 ಇದು ಮಾಡ್ತಾ ಇದ್ದೀನಿ. ಅದು ಒಂಥರ ಫ್ಲವರ್, ಹಂಗೆ ಚಿಕ್ಕ ಫ್ಲವರ್ ಥರ ಕಾಣುತ್ತೆ. ನೋಡೋಕ್ಕೆ ಅಫಿಷಿಯಲ್ ಲುಕ್ ಕೊಡುತ್ತೆ. ಇದು ಫೈನಲಲ್ಲಿ ಸೂಪರ್ ಆಗಿರುತ್ತೆ ಇದು ಡಿಸೈನ್. ನನಗಂತೂ ಈ ಡಿಸೈನ್ ತುಂಬ ಇಷ್ಟ. ಈ ಡಿಸೈನ್ ಹಾಕೊಳ್ಳೇಬೇಕು ಅಂತ ಇದು ಮಾಡಿದ್ದೆ. ಅದೇ ಥರ ಇವಾಗ ಹಾಕ್ಕೊಳ್ಳೋಕೆ ಈಗ ಟೈಮ್ ಬಂದಿದೆ ನನಗೆ. ಹಾಕೋತಾ ಇದ್ದೀನಿ. ನೋಡಿ, ಇದೇ ಥರ ಎಲ್ಲ ಕಡೆನೂ ಫಿಲ್ ಮಾಡ್ಕೊಬತ್ತಾ ಇದ್ದೀನಿ. ಅರ್ಧ ಭಾಗದಷ್ಟು ಆಯಿತು, ಎಲ್ಲ ಫಿಲ್ ಮಾಡ್ಕೊಂಡು ಈಗ ನಾನು ಚಮ್ಕಿನ ಹಾಕಿ ಇಲ್ಲಿ ಖಾಲಿ ಇರೋ ಜಾಗಕ್ಕೆ ನಾನು ಈ ಥರ ಒಂದು ನಾಟ್ ಕೊಟ್ಕೊತಾ ಇದ್ದೀನಿ. ಫ್ರಂಟ್ ನಾಟ್ ಕೊಟ್ಕೊತಾ ಇದ್ದೀನಿ. ಆಮೇಲೆ ಜರ್ದೋಸಿ ಇದು ಚಮ್ಕಿ ಹಾಕಿ ಫಿಲ್ ಮಾಡ್ಕೊತಾ ಇದ್ದೀನಿ. ಈ ಥರ ಖಾಲಿ ಇರೋ ಜಾಗಕ್ಕೆಲ್ಲ ಒಂದು ನಾಟ್ ಕೊಟ್ಕೊತಾ ಇದ್ದೀನಿ. ಈ ಥರ ಖಾಲಿ ಇರೋ ಜಾಗಕ್ಕೆಲ್ಲ ಒಂದು ನಾಟ್ ಕೊಟ್ಟು ಫಿಲ್ ಮಾಡ್ತಾ ಇದ್ದೀನಿ. ಅದು ನೋಡೋಕ್ಕೆ ಲುಕ್ ಕಾಣುತ್ತೆ. ಜರ್ದೋಸಿ ಇದೆಲ್ಲ ನೀಟಾಗಿ ಫಿನಿಶಿಂಗ್ ಆದಮೇಲೆ ಜಮ್ಕಿ ಮಧ್ಯದಲ್ಲಿ ನಾನು ಗ್ಯಾಪ್ ಇಟ್ಟಿರೋ ಜಾಗದಲ್ಲೆಲ್ಲ ಜರ್ದೋಸಿ ಇದು ಮಾಡ್ತಾಯಿದ್ದೀನಿ. ಒಂದು ಲೈನ್ ಬಿಟ್ಟು ಒಂದು ಲೈನ್ಗೆ ಹಾಕ್ಕೊಂಡಿದ್ದೀನಿ. ಜಮ್ಕಿ ಹಾಕಿ ಅದನ್ನ ಲಾಂಗ್ ಸ್ಟಿಚ್ಚಲ್ಲಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ನನಗೆ ಬೇಕಾದಷ್ಟು ವಿಡಿಯೋಗಳನ್ನ ನಾನು ಬಿಡ್ತೀನಿ. ಬಟ್ ನನಗೆ ವಿಡಿಯೋ ಮಾಡೋದಕ್ಕೆ ಟೈಮ್ ಇಲ್ಲ. ಟೈಮ್ ಸಿಕ್ಕಿದಾಗ ವಿಡಿಯೋ ಮಾಡಿ ಬಿಡ್ತೀನಿ.
ಈ ಡಿಸೈನ್ದು ಮಾರ್ಕಿಂಗ್ ಹೇಗೆ ಆಗ್ತದೆ ಅಂತ ಇನ್ನೊಂದು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಇದೇ ಥರ ಎಲ್ಲ ಫಿಲ್ ಮಾಡ್ಕೊತಾ ಬರ್ತಿದ್ದೀನಿ. ನೋಡೋದಕ್ಕೆ ತುಂಬ ಅಫಿಷಿಯಲ್ ಆಗಿ ಕಾಣಿಸುತ್ತೆ. ಲುಕ್ಕು ಗ್ರ್ಯಾಂಡ್ ಲುಕ್ ಕಾಣುತ್ತೆ. ನಿಮ್ಗೆ ಇದೇ ಥರ ಒಳ್ಳೊಳ್ಳೆ ಟಿಪ್ಸ್ಗಳನ್ನ ಯೂಸ್ ಮಾಡ್ತಾ ಇರ್ತೀನಿ. ನೀವು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ದಾರ ಈ ಥರ ಸಿಕ್ಕಾಗ್ತಾ ಇರುತ್ತೆ. ಈ ಥರ ಸಿಕ್ಕಾದಾಗ ಈ ಥರ ಇದು ಮಾಡ್ಕೋಬೇಕು, ನುಳ್ಕೆ ಮಾಡ್ಕೊಂಡ್ರೆ ದಾರ ಸಿಕ್ಕಾಗಲ್ಲ. ನೋಡಿ ಈ ಥರ ಹೇಳ್ಕೊಂಡು ಅಲ್ಲಿ ನುಳ್ಕೆ ಮಾಡ್ಕೋಬೇಕು. ನೋಡಿ ಆ ಥರ ದಾರ ಬಿಡಿಯಾಗಿದೆ. ಇವಾಗ ಅದನ್ನ ಈ ಥರ ರೊಟೇಟ್ ಮಾಡ್ಕೊಂಡ್ರೆ ದಾರ ರೊಟೇಟ್ ಆಯ್ತು, ನೀಟಾಗಿ ಕೂರುತ್ತೆ. ನೋಡಿ ಈ ಥರ ನೀಟಾಗಿ ಕೂರುತ್ತೆ. ನಿಮಗೆ ವರ್ಕ್ ಮಾಡೋಕ್ಕೂ ಈಸಿ ಆಗುತ್ತೆ. ನಾನು ಇದೇ ಥರ ಸ್ಟಿಚ್ನ ಫಿಲ್ ಮಾಡ್ಕೊತಾ ಬರ್ತಿದ್ದೀನಿ. ಮತ್ತೆ ಇಲ್ಲಿ ಗ್ಯಾಪ್ ಇದೆಯಲ್ಲ, ಆ ಜಾಗಕ್ಕೆಲ್ಲ ಒಂದು ಮ್ಯಾಟ್ ಕೊಟ್ಟು ಫಿಲ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಕಡೆನೂ ರಿಂಗ್ ಮಾಡ್ಕೊಡ್ತಾ ಇದ್ದೀನಿ. ಎಲ್ಲ ಕಡೆ ಇದೇ ಥರ ರಿಂಗ್ ಮಾಡ್ಕೊಟ್ಟು ಫಿಲ್ ಮಾಡ್ಕೊತಾ ಬರ್ತಾ ಇದ್ದೀನಿ. ಈ ಥರ ಫಿಲ್ ಮಾಡ್ಕೊಳ್ಳೋದ್ರಿಂದ ಗೆಲ್ಲೋ ಗ್ಯಾಪ್ ಕಾಣಿಸಲ್ಲ. ನೋಡಿ ಎಷ್ಟು ನೀಟಾಗಿ ಎಷ್ಟು ಗ್ರ್ಯಾಂಡ್ ಲುಕ್ ಕಾಣಿಸ್ತಿದೆ. ನಮಗೆ ಜರ್ದೋಸಿಯಲ್ಲಿ ವರ್ಕ್ ಮಾಡೋದು ಅಷ್ಟೇ ಸ್ವಲ್ಪ ಹಿಂಸೆ ಅಂತ ಅನ್ನಿಸ್ಬೋದು. ಆಮೇಲೆ ನಮಗೆ ಇದು ಫ್ರಂಟ್ ನಾಟು ರಿಂಗ್ ಮಾಡ್ಕೊಡೋದು ನಿಮಗೇನು ಹಿಂಸೆ ಅಂತ ಅನಿಸಲ್ಲ, ಬೇಗನೆ ಆಗೋಗುತ್ತೆ. ನೋಡಿ ಎಷ್ಟು ಗ್ರ್ಯಾಂಡಾಗಿ ಎಷ್ಟು ನೀಟಾಗಿ ಬಂದಿದೆ ಅಂದರೆ ಎಷ್ಟು ಸಖತ್ತಾಗಿ ಬಂದಿದೆ. ಡಿಸೈನ್ ಮಾತ್ರ ಸೂಪರ್ ಆಗಿದೆ ಲುಕ್ಕು. ನೀವು ವೇರ್ ಮಾಡಿದ್ರೆ ಅಷ್ಟೇ ಚೆನ್ನಾಗಿ ಕಾಣುತ್ತೆ ಇದು. ಇವಾಗ ಕೊನೆಯಲ್ಲಿ ನಾನು ಇದಕ್ಕೆ ಟ್ರಿಕ್ ಹಾಕಿರ್ತೀನಿ. ನಾವು ಹಾಕಿರೋದು ದಾರ ಬಿಟ್ಕೊಳ್ಳುತ್ತೆ. ನಾವು ದಾರ ನೀಟಾಗಿ ಹಾಕ್ತಿದ್ದೋದ್ರು ನಾವು ನೀಟಾಗಿ ಲಾಕ್ ಮಾಡ್ತಾ ಹೋದರೆ ಅದು ದಾರ ಬಿಟ್ಕೊಳ್ಳುತ್ತೆ. ಅದಕ್ಕಾಗಿ ಟ್ರಿಕ್ ಹೇಳ್ಕೊಡ್ತಾ ಇದ್ದೀನಿ. ನಾವು ಎಲ್ಲ ವರ್ಕೆಲ್ಲ ಮಾಡಿದ್ಮೇಲೆ ಹಿಂದ್ಗಡೆ ಬ್ಯಾಕಲ್ಲಿ ಈ ಥರ ದಾರದ ಮೇಲೆ ನಾವು ಗ್ಲೂ ಹಾಕೊಂಡು ಅದನ್ನಷ್ಟೇ ಫಿಟ್ ಮಾಡಿದ್ರೆ ಗ್ಲೂ ಹಾಕಿ ಅಂಟಿಸೋದ್ರಿಂದ ಅದು ದಾರ ಬಿಟ್ಕೊಳ್ಳಲ್ಲ, ನೀಟಾಗಿ ಕೂರುತ್ತೆ ಅದು. ಇದು ಒಣಗೋತನಕ ಫ್ರೇಮ್ ರಿಮೂವ್ ಮಾಡಬೇಡಿ, ಒಣಗೋದ ಮೇಲೆ ಆಮೇಲೆ ಫ್ರೇಮ್ ರಿಮೂವ್ ಮಾಡಿ.